ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ, KMS ಗ್ರೇಡ್ 2 ಕಮಿಷನರ್. ಸರ್ಕಾರ ಆದೇಶದಂತೆ ಈ ದಿನ ನಾನು ರಾಬರ್ಟ್ಸನ್ಪೇಟೆ KGF ನಗರಸಭೆಯಲ್ಲಿ ಅಧಿಕಾರ ವಹಿಸ್ಕೊಂಡಿರ್ತೇನೆ. ಈ ಹಿಂದೆ ಮುಳಬಾಗಿಲು ನಗರಸಭೆಯಲ್ಲಿ ನಾನು ಪೌರಾಯುಕ್ತರಾಗಿ ಕೆಲಸ ಮಾಡಿ ಸರ್ಕಾರದ ಆದೇಶ ಮತ್ತು ಮಾನ್ಯ ಜಿಲ್ಲಾಡಳಿತ ನಿರ್ದೇಶನ ಮೇರೆಗೆ ಈ ದಿನ ಬಂದು ಕರ್ತವ್ಯದ ಮೇಲೆ ವರದಿ ಮಾಡ್ಕೊಂಡಿರ್ತೇನೆ. ಇನ್ನು KGF ನಗರ ಒಂದು ಐತಿಹಾಸಿಕ ನಗರ, ಒಂದು ಮಿನಿ ಇಂಗ್ಲೆಂಡ್ ಅಂತಲೇ ಹೇಳ್ತಾರೆ. ಇಲ್ಲಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರೋದು ನಾನು ಅದೃಷ್ಟ ಅಂತಲೇ ಭಾವಿಸ್ತೀನಿ. ಏನು ನಮ್ಮ ಒಂದು ಜನರ ಸಮಸ್ಯೆಗಳೇನಿದೆ, ಒಂದು ಸ್ವಚ್ಛತೆ ಆಗಿರ್ಬೋದು, ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗಿರ್ಬೋದು, ಮೂಲಭೂತ ಸೌಕರ್ಯ ಕೊಡೋದಾಗಿರ್ಬೋದು, ನಗರದ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು, ನಗರದ ಒಂದು ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾಗಿ ಒಂದು ಯೋಜನೆ ರೂಪಿಸಿ ಜನರಿಗೆ ನೀಡುವಂಥ ಒಂದು ಕನಸಿಟ್ಕೊಂಡಿದ್ದೀನಿ. ಅದೇ ರೀತಿ ಸಾರ್ವಜನಿಕರಿಗೆ ಅವ್ರಿಗೇನು ಸೌಕರ್ಯಗಳು ಸಿಗಬೇಕು, ಸವಲತ್ತುಗಳು ಸಿಗಬೇಕು, ಸಕಾಲದಲ್ಲಿ ಅವ್ರ ಸೇವೆಗಳು ಸಿಗಬೇಕು ಅನ್ನೋದ್ರ ಬಗ್ಗೆನೂ ನಾನು ಒಂದು ಯೋಜನೆ ರೂಪಿಸ್ಕೊಂಡು ಇಲ್ಲಿ ಒಂದು ಸೇವೆ ಒಳ್ಳೆಯ ರೀತಿಯಲ್ಲಿ ಆಡಳಿತಾತ್ಮಕ ಸೇವೆ ನೀಡೋದಕ್ಕೆ ಕಂಕಣಬದ್ಧವಾಗಿದ್ದೀನಿ ಅಂತ ಎಲ್ರಿಗೂ ಭರವಸೆ ನೀಡ್ತಾ ಇದ್ದೀನಿ. ಇದ್ರ ಜೊತೆಗೆ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಮತ್ತು ಎಲ್ಲ ಪತ್ರಕರ್ತರು, ಎಲ್ಲ ಸಾರ್ವಜನಿಕರ ಸಹಕಾರ ಹಾಗೂ ಅಧಿಕಾರಿ ಸಿಬ್ಬಂದಿಗಳ ಸಹಕಾರ ಕೂಡ ಕೊಡ್ತಾ ಇದೆ. ನಗರದ ಸೌಂದರ್ಯೀಕರಣ ಇಂಥದಕ್ಕೆ ಆದ್ಯತೆ ಕೊಡ್ತೀನಿ. ಇದ್ರ ಜೊತೆಗೆ ಸಾರ್ವಜನಿಕರಿಗೆ ಏನು ನಾವು ಸಕಾಲದಲ್ಲಿ ಸೇವೆ ಕೊಡಬೇಕು, ಅವ್ರಿಗೇನು ಒಂದು ಸವಲತ್ತುಗಳು ಕೊಡುವಂಥದ್ದಾಗಿರ್ಬೋದು, ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆಲ್ಲ ಒಂದು ಮಾನ್ಯ ಶಾಸಕರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ಮಾನ್ಯ ಸರ್ಕಾರ ನಿರ್ದೇಶನದಂತೆ ಅವರು ಒಂದು ಮುಂದೆ ಇರ್ತೀನಿ ಅಂತ ಹೇಳ್ತಾರೆ. ಸಕಾಲದಲ್ಲಿ ಏನಿದೆಯೋ ತೆರಿಗೆ ಪಾವತಿಸಿ ಅವ್ರಿಗೇನು ನಮ್ಮ ಒಂದು ಕಸ ವಿಲೇವಾರಿಗೆ ಇರ್ಬೋದು, ಅದಕ್ಕೆ ವಿಂಗಡಿಸಿ ಕೊಡುವಂಥದ್ದು ಇರ್ಬೋದು, ಇಂಥವೆಲ್ಲ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ವೈಜ್ಞಾನಿಕ ಕಸ ವಿಲೇವಾರಿ ಒಂದು ಉತ್ತಮ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋಕ್ಕೆ ಸಹಕಾರ ಆಗುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.